ಬಿಡದಿಯಲ್ಲಿ ನಡೆದಂತಹ ರೇಖೆರಾಯ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಎಸ್ಪಿ ಶ್ರೀನಿವಾಸ್ ಗೌಡ ನೇತೃತ್ವದಲ್ಲಿ ತನಿಖೆಯನ್ನ ಕೈಗೆತ್ತಿಕೊಳ್ಳಲಾಗಿದೆ ಮತ್ತು ಜಿಲ್ಲೆಯ ಎಲ್ಲಾ ಇನ್ಸ್ಪೆಕ್ಟರ್ಗಳಿಗೂ ತನಿಖೆಯ ಒಂದೊಂದು ಜವಾಬ್ದಾರಿಯನ್ನ ವಹಿಸಲಾಗಿದೆ. ಎಸ್ಪಿ ಸುರೇಶ್ ರಾಮಚಂದ್ರಯ್ಯ ಅವರಿಂದ ಇನ್ಸ್ಪೆಕ್ಟರ್ಗಳ ಮಾನಿಟರ್ ಕಾರ್ಯವೂ ಕೂಡ ಆಗ್ತಾ ಇದೆ. ಒಬ್ಬೊಬ್ಬ ಇನ್ಸ್ಪೆಕ್ಟರ್ಗೆ ಒಂದೊಂದು ಜವಾಬ್ದಾರಿಯನ್ನ ಎಸ್ಪಿ ಅವರು ನಿರ್ವಹಿಸಲಿಕ್ಕೆ ಕೊಟ್ಟಿದ್ದಾರೆ ಮತ್ತು ಸಿಸಿಟಿವಿ ದೃಶ್ಯಗಳನ್ನು ಕಲೆ ಹಾಕೋದು, ಯಾರ್ಯಾರ ಮೂಮೆಂಟ್ಸ್ ಆ ಸಂದರ್ಭದಲ್ಲಿ ಇತ್ತು, ಅದಕ್ಕಾಗಿ ಎಷ್ಟು ದಿನಗಳಿಂದ ರಿಕ್ಕಿ ನಡೆಸಿದ್ರು, ಇದೆಲ್ಲದರ ಬಗ್ಗೆಯೂ ಕೂಡ ತನಿಖೆಯನ್ನು ನಡೆಸೋದು ಮತ್ತು ಮಹಜರು, ಮುತ್ತಪರೈ, ಮನೆ ಕೆಲಸಗಾರರ ವಿಚಾರಣೆ, ಟವರ್ ಡಂಪ್, ಸಿಡಿಆರ್ ಹೀಗೆ ಒಬ್ಬೊಬ್ಬ ಇನ್ಸ್ಪೆಕ್ಟರ್ಗೆ ಒಂದೊಂದು ಜವಾಬ್ದಾರಿಯನ್ನು ವಹಿಸಲಾಗಿದೆ. ಸಂಪೂರ್ಣ ಪರಿಶೀಲನೆಯ ವರದಿ ನೀಡುವಂತೆ ಎಸ್ಪಿಗೆ ಸೂಚಿಸಿರೋದ್ರಿಂದ ಪ್ರಕರಣದ ಹಿಂದೆ ಯಾರೇ ಇದ್ರೂ ಕೂಡ ಬಿಡಲ್ಲ ಅನ್ನುವಂತಹ ಮಾತುಗಳನ್ನು ಈಗಾಗಲೇ ಗೃಹ ಸಚಿವರು ಆಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಆಡಿದ್ದಾರೆ. ಶನಿವಾರ ಬೆಳಗ್ಗೆ ಆದಂತಹ ಘಟನೆ ಇದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್. ಈಗ ಸದ್ಯ ತನಿಖೆಯನ್ನು ಚುರುಕುಗೊಳಿಸಲಾಗಿದೆ. ಸ್ಪೆಷಲಿ ಈ ಕೇಸ್ನಲ್ಲಿ ಒಬ್ಬೊಬ್ಬ ಇನ್ಸ್ಪೆಕ್ಟರ್ಗೂ ಒಂದೊಂದು ಜವಾಬ್ದಾರಿಯನ್ನು ವಹಿಸಲಾಗಿದೆ ಅಂತ. ಸೊ ಇಲ್ಲಿಯವರೆಗೂ ಹಾಗಾದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಇನ್ಫಾರ್ಮೇಶನ್ ಲಭ್ಯವಾಗಿದೆ? ದಿವ್ಯಾ, ಈಗಾಗಲೇ ಮುತ್ತಪ್ಪರೈ ಪುತ್ರ ರೆಕ್ಕಿರೈ ಮೇಲೆ ನಡೆದಂತಹ ಗುಂಡಿನ ದಾಳಿ ಏನಿದೆ ಸಾಕಷ್ಟು ಸಂಚಲನವನ್ನು ಮೂಡಿಸಿರುವಂಥದ್ದು. ರಾಜಕೀಯ ವಲಯದಲ್ಲೂ ಕೂಡ ಈ ಒಂದು ಚರ್ಚೆ ಸಾಕಷ್ಟು ರೀತಿಯ ಒತ್ತಡವನ್ನು ಸರ್ಕಾರಕ್ಕೆ ತಂದೊಡ್ತಾ ಇದೆ. ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವಂಥ ಹಿನ್ನೆಲೆಯಲ್ಲಿ ಜಿಲ್ಲೆಯ ಎಲ್ಲ ಇನ್ಸ್ಪೆಕ್ಟರ್ಗಳನ್ನು ಈ ಒಂದು ಕೇಸ್ಗೆ ಬಳಸ್ಕೊಳ್ಳಲಾಗಿದೆ. ನಿನ್ನೆ ಕೂಡ IGP ಅವರು ಸ್ಥಳವನ್ನು ಪರಿಶೀಲನೆ ಮಾಡಿ ಸಾಕಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ರು. ಜೊತೆಗೆ ಒಂದಷ್ಟು ಸ್ಥಳೀಯ ಅಧಿಕಾರಿಗಳೆಲ್ಲರನ್ನೂ ಕೂಡ ಸೇರಿಸಿಕೊಂಡು ಸಭೆಯನ್ನು ಮಾಡಿ ಯಾವ ರೀತಿಯಾಗಿ ತಂಡ ರಚನೆ ಮಾಡಬೇಕು, ಯಾರಿಗೆ ಯಾವೆಲ್ಲ ಜವಾಬ್ದಾರಿಯನ್ನು ವಹಿಸಬೇಕು ಅನ್ನೋ ಒಂದಷ್ಟು ಸಲಹೆ ಸೂಚನೆಯನ್ನು ನೀಡಿದ್ರು. ಅದರಂತೆ ರಾಮನಗರದ ಎಸ್ಪಿ ಶ್ರೀನಿವಾಸ್ ಗೌಡ ಅವರ ನೇತೃತ್ವದಲ್ಲೂ ಕೂಡ ಈಗಾಗಲೇ 3 ಡಿವೈಎಸ್ಪಿಗಳ ತಂಡವನ್ನ ರಚನೆ ಮಾಡಿದ್ದಾರೆ. ಜೊತೆಗೆ ಜಿಲ್ಲೆಯ ಎಲ್ಲಾ ಇನ್ಸ್ಪೆಕ್ಟರ್ಗಳನ್ನು ಕೂಡ ಈ ಒಂದು ಕೇಸ್ನ ವಿಚಾರಣೆಗೆ ಬಳಸಿಕೊಂಡಿದ್ದಾರೆ. ಒಂದೊಂದು ಇನ್ಸ್ಪೆಕ್ಟರ್ಗೂ ಕೂಡ ಒಂದೊಂದು ರೀತಿಯ ಜವಾಬ್ದಾರಿಯನ್ನು ನೀಡಲಾಗಿದೆ. ಯಾಕಂದ್ರೆ ಸ್ಥಳ ಮಹಾಜರ್ ಸೇರಿದಂತೆ ಸಾಕಷ್ಟು ರೀತಿಯ ಒಂದು ಆಯಾಮಗಳಲ್ಲಿ ತನಿಖೆ ನಡೀತಾ ಇರುವಂತದ್ದು. ಕಾಲ್ ಡಂಪಿಂಗ್ ಅಲ್ಲಿ ಯಾರ್ಯಾರು ಈ ಒಂದು ಘಟನೆ ನಡೆದಂತ ಸಂದರ್ಭದಲ್ಲಿ ಇಲ್ಲಿ ಫೋನ್ ಆಕ್ಟಿವ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಪರಿಶೀಲನೆ ಒಂದ್ ಕಡೆ ನಡೀತಾ ಇರುವಂತದ್ದು. ಇನ್ನೊಂದ್ ಕಡೆ ರಿಕ್ಕಿರೈ ಅವರ ಆಪ್ತರು, ಸ್ನೇಹಿತರು, ಮನೆ ಕೆಲಸದವರು, ಅವರ ಅಕೌಂಟೆಂಟ್, ಮ್ಯಾನೇಜರ್ ಸೇರಿದಂತೆ ಅವರ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಅವರ ಆಪ್ತ ವಲಯ ಏನಿದೆ ಅವರನ್ನ ತನಿಖೆ ಮಾಡುವಂತ ಕೆಲಸವನ್ನ ಒಂದು ಟೀಮ್ ಮಾಡ್ತಾ ಇರುವಂತದ್ದು. ಮತ್ತೊಂದು ಟೀಮು ಈ ಒಂದು ಘಟನೆ ನಡೆದಂತ ರಸ್ತೆಯ ಸುಮಾರು ಒಂದು 10 ರಿಂದ 15 ಕಿಲೋಮೀಟರ್ ಸರೌಂಡಿಂಗ್ ವ್ಯಾಪ್ತಿಯಲ್ಲಿ ಎಷ್ಟು CCTV ವಿಜುವಲ್ಸ್ ಸಿಗುತ್ತೆ, ಯಾವೆಲ್ಲ ಅಂಶಗಳು ತನಿಖೆಗೆ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆದಂತ ಒಂದು CCTV ಪರಿಶೀಲನೆ ಮಾಡುವಂತದ್ದಕ್ಕೆ ಒಬ್ಬ ಇನ್ಸ್ಪೆಕ್ಟರ್ ತಂಡವನ್ನ ರಚನೆ ಮಾಡಿ ಅದರ ಜವಾಬ್ದಾರಿಯನ್ನ ಕೊಟ್ಟಿರುವಂತದ್ದು. ಮತ್ತೊಬ್ಬ ಇನ್ಸ್ಪೆಕ್ಟರ್ಗೆ ಇಲ್ಲಿ ಸ್ಥಳೀಯವಾಗಿ ಮತ್ತೇನಾದ್ರೂ ಸಾಕ್ಷ್ಯಾಧಾರಗಳು ಸಿಗಬಹುದಾ ಅನ್ನೋದ್ರ ಬಗ್ಗೆ ಕೂಡ ಅವರಿಗೂ ಕೂಡ ಒಂದು 20 ಜನ ಸಿಬ್ಬಂದಿಯನ್ನ ನೀಡಿ ಇಲ್ಲಿ ಸ್ಥಳೀಯವಾಗಿ ಮೆಟಲ್ ಡಿಟೆಕ್ಟರ್, ಶ್ವಾನದಳವನ್ನ ಬಳಸಿಕೊಂಡು ಪರಿಶೀಲನೆ ಮಾಡುವಂತ ಜವಾಬ್ದಾರಿ, ಹೀಗೆ ಒಬ್ಬೊಬ್ಬ ಇನ್ಸ್ಪೆಕ್ಟರ್ಗೂ ಕೂಡ ಒಂದೊಂದು ರೀತಿಯ ಜವಾಬ್ದಾರಿಯನ್ನ ನೀಡಲಾಗಿರುವಂತದ್ದು. ಪ್ರಕರಣದ ಇಂಚಿಂಚು ಮಾಹಿತಿಯನ್ನು ಕೂಡ SP ಅವರು ಆ ಕ್ಷಣಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದಾರೆ. IGP ಅವರಿಗೆ ಆ ಒಂದು ವರದಿಯನ್ನ ಕೊಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಈ ಒಂದು ಪ್ರಕರಣ ಅಂದ್ರೆ ಸರ್ಕಾರಕ್ಕೂ ಕೂಡ ಒಂದು ರೀತಿ ಚಾಲೆಂಜಿಂಗ್ ಆಗಿರುವಂತದ್ದು. ಯಾಕಂದ್ರೆ ಅಂಡರ್ವರ್ಲ್ಡ್ ಲಿಂಕ್ ಏನಾದ್ರೂ ಈ ಒಂದು ಪ್ರಕರಣದಲ್ಲಿ ಇದೆಯಾ? ಯಾಕಂದ್ರೆ ಅಂಡರ್ವರ್ಲ್ಡ್ ಲಿಂಕ್ ಇದ್ರೆ ಇದು ಸರ್ಕಾರಕ್ಕೆ ಒಂದು ರೀತಿ ದೊಡ್ಡ ತಲೆನೋವಾಗುತ್ತೆ. ಆ ನಿಟ್ಟಿನಲ್ಲೂ ಕೂಡ ಇದನ್ನ ಗಂಭೀರವಾಗಿ ತೆಗೆದುಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ವಿವಿಧ ಆಯಾಮಗಳಲ್ಲೂ ಕೂಡ ಪೊಲೀಸ್ನವರ ತನಿಖೆ ಚುರುಕಾಗಿರುವಂತದ್ದು. ಹಾಗಾಗಿ ಜಿಲ್ಲೆಯ ಎಲ್ಲಾ ಪೊಲೀಸರನ್ನ ಈ ಒಂದು ಪ್ರಕರಣದಲ್ಲಿ ಬಳಸಿಕೊಂಡು ಸಾಕಷ್ಟು ಆಯಾಮಗಳಲ್ಲಿ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ವಿನಯ್, ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಘಟನೆ ನಡೆದ ನಂತರದಲ್ಲಿ ಏನೆಲ್ಲ ಆಗಿದೆ ಮತ್ತು ಅದಕ್ಕೆ ಪೂರ್ವಭಾವಿ ತಯಾರಿಗಳೇನಾದರೂ ಆಗಿದ್ವಾ, ಇದಕ್ಕೆ ರಿಯಲ್ ಎಸ್ಟೇಟ್ ಉದ್ಯಮ ಕಾರಣನ ಅಥವಾ ಅಂಡರ್ವರ್ಲ್ಡ್ಗಳ ನಂಟೇನಾದರೂ ಇದೆಯಾ ಅನ್ನುವಂತಹ ಆಯಾಮದಲ್ಲಿ ತನಿಖೆಯನ್ನು ಕೈಗೆತ್ತಿಕೊಳ್ಳಲಾಗಿದೆ.